ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತುಂಬಾ ಸುಲಭವಾಗಿ ಹಾಗೆ ತುಂಬ ಮೃದುವಾಗಿ ರಾಗಿ ಚಪಾತಿ ಹೇಗೆ ಮಾಡೋದು ಅಂತ ಅದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲ ರಾಗಿ ಹಿಟ್ಟಿಂದ ಬರೀ ರಾಗಿ ಮುದ್ದೆ ಅಥವಾ ಗೋಧಿ ಚಪಾತಿ ಈ ರೀತಿ ಮಾತ್ರನೇ ಮಾಡ್ಕೊಳ್ತಾ ಇರ್ತೀವಿ. ಈ ರೀತಿ ಒಂದ್ಸತಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಉಬ್ಬುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ, ಕಾಟನ್ ರೀತಿಯಲ್ಲೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಇದು. 1/4 ಕಪ್ಪಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಸಾಸ್ ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ, ಅಥವಾ ಬಾಣಲಿ ಪಾತ್ರೆ ಯಾವುದರಲ್ಲಾದರೂ ನೀವು ಮಾಡ್ಕೊಳ್ಬೋದು. ಈಗ ಸ್ಟವ್ ಹಚ್ಚಿಸ್ಕೊಂಡು ನೀರು ಬಿಸಿಗೆ ಇಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ನೀವು ಸೇರಿಸ್ಕೊಂಡ್ರೆ ನಡೆಯುತ್ತೆ. ಮತ್ತು ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ರಾಗಿ ಹಸಿಟ್ಟನ್ನು ಸೇರಿಸ್ಕೊಳ್ಳೋಣ. ರಾಗಿ ಹಸಿಟ್ಟು ಕರೆಕ್ಟಾಗಿ 1 ಕಪ್ಪಷ್ಟು ರಾಗಿ ಹಸಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಇರಲಿ ಕ್ವಾಂಟಿಟಿ. 1 ಕಪ್ ರಾಗಿ ಹಸಿಟ್ಟಿಗೆ 1/4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ರಾಗಿ ಹಸಿಟ್ಟನ್ನು ಹಾಕಿದ ತಕ್ಷಣ ತಿರುಗಿಸೋದು ಬೇಡ. ಈ ರೀತಿ ನೊರೆ ಬರಬೇಕು. ನೊರೆ ಬಂದು ಸ್ವಲ್ಪ ಮೇಲೆ ನೀರೆಲ್ಲ ಬರ್ತಾ ಇದೆ ಅಂತ ಅನ್ನೋವಾಗ ಮರದ ಸೌಟು ಎತ್ಕೊಳ್ಳಿ. ಅದು ಹಿಂದಿನ ಭಾಗದಿಂದ ಇದನ್ನು ತಿರುಗಿಸ್ಕೊಂಡು ಬನ್ನಿ, ಅಥವಾ ಮುತ್ತೆ ಕೋಲಿದ್ರೂ ನಡೆಯುತ್ತೆ. ನೋಡಿ, ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಇಲ್ಲಿ ಬರೀ ನೀರು ಮಾತ್ರ ಬಿಸಿ ಆಗಬೇಕಾಗಿರೋದು ನಮಗೆ. ಆ ಬಿಸಿ ನೀರಿಗೆ ರಾಗಿ ಹಸಿಟ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಅದು ಇನ್ನೊಂದು ಚೂರು ಬಿಸಿ ಆದಮೇಲೆ ತಿರುಗಿಸ್ಕೊಳ್ಳೋದಷ್ಟೆ. ಈಗ ಇದು ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡ್ಬಿಡೋಣ. ಏನು ಗಂಟು ಆ ರೀತಿಯೆಲ್ಲ ಏನೂ ಆಗೋದಿಲ್ಲ. ಮಾಮೂಲಿ ನಾವು ಅಕ್ಕಿ ರೊಟ್ಟಿ ಎಲ್ಲ ತಿರುಗಿಸ್ಬಿಟ್ಟು ಮಾಡ್ತೀವಲ್ಲ, ಅದೇ ರೀತಿಯಲ್ಲೇ ಇದನ್ನು ಮಾಡೋದು. ಇದು ಅದಕ್ಕಿಂತನೂ ತುಂಬಾ ಸಾಫ್ಟಾಗುತ್ತೆ. ಕಾಟನ್ ರೀತಿಯಲ್ಲೇ ಫೀಲಿಂಗ್ ಅನಿಸುತ್ತೆ. ಎಷ್ಟು ಸಾಫ್ಟ್ ಅಂತಂದರೆ ನೀವು ಒಂದು ಸತಿ ಮಾಡಿ ನೋಡಬೇಕು. ಈಗ ಹಸಿಟ್ಟೆಲ್ಲ ಚೆನ್ನಾಗಿ ತಿರುಗಿಸಿದಾಗಿದೆ. ಈ ಸೌಟ್ ಹಿಂದೆಗಡೆ ಎಲ್ಲ ಏನು ಮೆತ್ಕೊಂಡಿದೆಯಲ್ಲ ರಾಗಿ ಹಸಿಟ್ಟು, ಇದನ್ನು ಕೈನ ನೀರಲ್ಲಿ ಅದ್ಕೊಂಡು ಎಲ್ಲ ಸಪ್ರೇಟ್ ಮಾಡಿಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಆದರೆ ತುಂಬ ಬಿಸಿ ಇರೋ ಕಾರಣ ತಕ್ಷಣಕ್ಕೆ ನಾವು ಇದನ್ನು ನಾದ್ಕೊಳಕ್ಕಾಗೋದಿಲ್ಲ. ಒಂದು 5 ನಿಮಿಷ ಇದನ್ನು ಹಾಗೆ ರೆಸ್ಟಲ್ಲಿ ಇಟ್ಬಿಡೋಣ. ಬಿಸಿಗೆನೇ ಇನ್ನೂ ಸ್ವಲ್ಪ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಇದು 5 ನಿಮಿಷ ಆಗಿದೆ, ಆದರೆ ಮ್ಯಾನೇಜ್ ಮಾಡೋ ಲೆವೆಲಿಗೆ ಇರುತ್ತೆ. ಮೊದಲಂದರೆ ತುಂಬ ಬಿಸಿ, ಕೈಗೆ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ, ಆ ಥರ ಇರುತ್ತೆ. ಇವಾಗ ಇದು ಸ್ವಲ್ಪ ಪರವಾಗಿಲ್ಲ. ಮತ್ತು ಇನ್ನೊಂದು, ನಾವು ಮುಚ್ಚಿಡೋದ್ರಿಂದ ಆ ಬಿಸಿಗೆನೇ ಇನ್ನೂ ಸ್ವಲ್ಪ ಇದು ಬೇಯೋದಕ್ಕೆ ಶುರುವಾಗುತ್ತೆ. ಮತ್ತು ರೊಟ್ಟಿನೂ ತುಂಬ ಮೃದುವಾಗುತ್ತೆ. ಹಾಗಾಗಿ 5 ನಿಮಿಷ ರೆಸ್ಟ್ ಮಾಡೋದನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಈಗ ನಾನು ಇದನ್ನು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ. ಹಾಗಾಗಿ ಮೇಲೇ ಹಾಕ್ಕೊಂಡು ನಾದ್ಕೊಳ್ಳೋದು ತುಂಬ ಸಲೀಸಾಗುತ್ತೆ. ನಿಮಗೇನಾದರೂ ಪಾತ್ರೆನಲ್ಲೇ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಅಂತ ಅನ್ಸೋದಾದರೆ ಮಾಡ್ಕೊಳ್ಬೋದು. ಇಲ್ಲಿ ನಾನು ಕ್ಲೀನಾಗಿರೋಂಥ ಸ್ಲ್ಯಾಬ್ ಮೇಲೇ ಹಾಕ್ಕೊಳ್ತಾ ಇರೋದು. ಈಗ ಚೆನ್ನಾಗಿ ಕೈಯಲ್ಲಿ ಇದನ್ನು ನಾದ್ಕೊಳ್ಬೇಕು. ನಾದ್ಕೊಳ್ಬೇಕಾದ್ರೆ ನೀವು ಹಸ್ತನ ಉಪಯೋಗಿಸಿ, ಬೆರಳಿಂದ ಅಷ್ಟು ನಾದ್ಕೊಳ್ಳೋದು ಬೇಡ. ನೋಡಿ, ಹಸ್ತದಲ್ಲಿನೇ ಇದನ್ನು ನಾದಬೇಕು ಚೆನ್ನಾಗಿ. ಅದು ನಿಮಗೆ ನಾದ್ಕೊಳ್ಬೇಕಾದ್ರೆ ಗೊತ್ತಾಗುತ್ತೆ. ಒಂದು ಕೈಗೆ ಅಂಟ್ಕೊಳ್ತಾ ಇದೆ ಅಂತ ಅನ್ನೋದಾದರೆ ಸ್ವಲ್ಪ ಎಣ್ಣೆನ ನೀವು ಸೇರಿಸ್ಕೊಳ್ಬೋದು. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಕೈಗೆ ಒಂದು ಸ್ವಲ್ಪ ತಾಕೋ ರೀತಿಯಲ್ಲಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆನ ಹಾಕ್ಕೊಂಡವಾಗ ಕೈಗಷ್ಟು ಅಂಟೋದಿಲ್ಲ. ಅದಕ್ಕೋಸ್ಕರ ಎಣ್ಣೆನ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ತುಪ್ಪ ಅಥವಾ ಬೆಣ್ಣೆನೂ ಸಹ ಸೇರಿಸ್ಕೊಳ್ಬೋದು. ಹೀಗೆ ನಾದ್ತಾ ಇರಬೇಕಾದ್ರೆ ನಿಮಗೇನಾದರೂ ತುಂಬ ತೆಳು ಇದೆ ಅಂತ ಅನ್ನೋ ಥರ ಅನಿಸ್ತು ಅಂತಂದರೆ ಒಣ ಹಿಟ್ಟನ್ನು ನೀವು ಸ್ವಲ್ಪ ಸೇರಿಸ್ಕೊಳ್ಬೋದು. ತೊಂದರೆ ಏನೂ ಇಲ್ಲ. ಯಾಕಂದರೆ ನಾವು ಮತ್ತೆ ಬೇಯಿಸ್ತೀವಲ್ಲ, ಸೊ ಹಾಗಾಗಿ ಬೇಯ್ದಿರ ಏನೂ ಇರೋದಿಲ್ಲ. ನೋಡಿ, ಒಂದು ಸ್ವಲ್ಪ ಅಷ್ಟೇ ನಾನು ಒಣ ಹಿಟ್ಟಲ್ಲಿ ಹಾಕ್ಕೊಂಡು ಒಂದು ಸತಿ ಹಿಂಗೆ ನಾದ್ಕೊಳ್ತೀನಿ. ಆವಾಗ ಇದನ್ನು ನೀಟಾಗಿ ನಾದ್ಕೊಳ್ಳೋದಕ್ಕೆ ಸರಿ ಬರುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಅಕಸ್ಮಾತ್ ಗಟ್ಟಿ ಏನಾನ ಇತ್ತು ಅಂತಂದರೆ ಒಣ ಹಿಟ್ಟು ಹಾಕ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಈಗ ಇದು ಸರಿಯಾಗಿ ರೆಡಿ ಆಗಿದೆ ನೋಡಿ. ಒಂದು ಸ್ವಲ್ಪನೂ ಇದು ಅಂಟ್ಕೊಳ್ತಾ ಇಲ್ಲ. ಕೈಗಾಗಿರ್ಬೋದು ಅಥವಾ ಸ್ಲ್ಯಾಬ್ಗಾಗಿರ್ಬೋದು, ಸ್ವಲ್ಪನೂ ಇದು ಅಂಟ್ಕೊಳ್ತಾ ಇಲ್ಲ. ಈ ರೀತಿ ಆದರೆ ಕರೆಕ್ಟಾಗಿ ಇದು ನಾವು ನಾದ್ಕೊಂಡಿದ್ದೀವಿ ಅಂತ ಅರ್ಥ. ಈಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ನಾವು ಮುಂಚೆ ಏನು ಪಾತ್ರೆನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಪಾತ್ರೆನಲ್ಲಿ ಇದನ್ನು ಎತ್ತಿಟ್ಕೊಂಬಿಡೋಣ. ಬೇರೆ ಒಂದು ಪಾತ್ರೆ ಎಲ್ಲ ಯೂಸ್ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಏನಿಲ್ಲ. ಅದೇ ಪಾತ್ರೆನಲ್ಲೇ ಇದನ್ನು ಹಾಕಿಟ್ಕೊಳ್ಳೋಣ. ಹಂಚನ್ನು ಕಾಯಕ್ಕಿಡಬೇಕಾದ್ರೆ ಮತ್ತು ಬೇರೆ ರೊಟ್ಟಿನ ನೀವು ನಾದ್ಕೊಳ್ಬೇಕಾದ್ರೆ ಕ್ಲೋಸ್ ಮಾಡಿನೇ ಇಟ್ಕೊಳ್ಳಿ. ಒಣಗಿಬಿಟ್ರೆ ಅದು ಅಷ್ಟು ಚೆನ್ನಾಗಾಗಲ್ಲ. ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ಆನಂತರ ರೊಟ್ಟಿ ಹೇಗೆ ತಟ್ಟೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿದ್ದಾಗಿದೆ. ಒಣ ಹಿಟ್ಟು ಸ್ವಲ್ಪ ಬೇಕಾಗತ್ತೆ. ಮತ್ತು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಕಾವಲಿನೂ ಸಹ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಅದೇನು ಅಂತಂದರೆ, ಏನು ನಾವು ಕಲಸಿಟ್ಕೊಂಡಿದ್ದೀವಲ್ಲ ನಾದ್ಕೊಂಡಿರೋದು, ಇದಕ್ಕೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂತಂದರೆ, ಸಲೀಸಾಗಿ ನೀವು ಉಂಡೆನ ಸ್ವಲ್ಪ ಸ್ವಲ್ಪವಾಗಿ ಕಿತ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ.
ಮತ್ತು ಒಂದು ಚೂರನ್ನು ಸ್ಲ್ಯಾಬ್ಗೆ ಅಂಟ್ಕೊಳ್ಳೋದಿಲ್ಲ ಅಷ್ಟೇ. ಅದಕ್ಕೋಸ್ಕರನೇ ನಾವಿಲ್ಲಿ ಸ್ಟೇಜ್ ಬೈ ಸ್ಟೇಜಲ್ಲಿ ಎಣ್ಣೆ ಹಾಕೋದು. ಟೋಟಲಾಗಿ ನಾನು ಹಾಕಿರೋದು 2 ಚಮಚ ಎಣ್ಣೆ ಅಷ್ಟೇ, ಹೆಚ್ಚಿಗೆ ಏನೂ ಬಳಸಿಲ್ಲ. ಚಿಕ್ಕ ನಿಂಬೆಹಣ್ಣು ಗಾತ್ರದ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಆಮೇಲೆ ಈ ರೀತಿ ಮೆತ್ತಗೆ ತಟ್ಕೊಳ್ಬೇಕಾಗತ್ತೆ. ಕ್ರ್ಯಾಕ್ ಏನು ಇಲ್ದಿರ ನೀವು ತಟ್ಕೊಳ್ಳೋದ್ರಿಂದ ರೊಟ್ಟಿ ಒಡೆದೋಗಲ್ಲ, ಇಲ್ಲಾಂದರೆ ರೊಟ್ಟಿ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ತುಂಬ ಮೃದುವಾಗಿರೋ ಕಾರಣ ರೊಟ್ಟಿನ ತಟ್ಟಬೇಕಾದ್ರೆ ಅಥವಾ ತಟ್ಟಿದಾದ್ಮೇಲೆ ಎತ್ತಬೇಕಾದ್ರೆ ಬೇಗ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಕ್ರ್ಯಾಕ್ ಇಲ್ದಿರ ನೀವು ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. 1-2 ಸತಿ ಲಟ್ಟಣಿಗೆನ ಹಾಕಿಬಿಟ್ಟು ಸ್ವಲ್ಪ ಸಡಿಲ ಮಾಡ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ. ಸ್ಲ್ಯಾಬ್ಗೇನಾದರೂ ಕಚ್ಕೊಂಡಿದೆ ಅಂತಂದರೆ ನೀವು ಅದನ್ನು ಲೂಸ್ ಮಾಡ್ಕೊಳ್ಬೋದು. ಆವಾಗ ನೋಡಿ ತುಂಬ ಮೆತ್ತಗೆ ಇದನ್ನು ಲಟ್ಟಿಸ್ಕೊಳ್ಬೇಕು. ಗಟ್ಟಿಯಾಗಿ ಏನಾದರೂ ಇದನ್ನು ಲಟ್ಟಿಸಿದ್ರೆ ಕಿತ್ತೋಗ್ಬಿಡುತ್ತೆ ಅಥವಾ ಸ್ಲ್ಯಾಬ್ಗೆ ಅಂಟ್ಕೊಂಡ್ಬಿಡುತ್ತೆ. ಆ ಸ್ಲ್ಯಾಬ್ಗೆ ಅಂಟ್ಕೊಂಡಿದ್ದವಾಗ ನೀವು ಮತ್ತೆ ಅದನ್ನು ಎತ್ತಕ್ಕೆ ಹೋದವಾಗ ಖಂಡಿತವಾಗ್ಲೂ ಅದು ಕಿತ್ತೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಹದವಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ಮತ್ತು ನೀವು ಉಂಡೆ ತೊಗೊಳ್ಬೇಕಾದ್ರೂ ಅಷ್ಟೇ ತುಂಬ ದೊಡ್ಡದಾಗಿ ಉಂಡೆ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಸಣ್ಣ ಸಣ್ಣ ಉಂಡೆನ ತೊಗೊಂಡು ಈ ರೀತಿ ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ. ಆವಾಗ ನಿಮಗೆ ಎತ್ತೋದಕ್ಕೂ ಸುಲಭ, ಲಟ್ಸೋದಕ್ಕೂ ತುಂಬ ಸುಲಭವಾಗಿರುತ್ತೆ. ಈಗ ಲಟ್ಸಿದ್ದಾಗಿದೆ. ತವ ಮೇಲೆ ಹಾಕ್ಬಿಟ್ಟು ಬೇಯಿಸೋ ವಿಧಾನ ನೋಡೋಣ. ತವ ಚೆನ್ನಾಗಿ ಕಾದಿರಬೇಕು. ಮೇಲೆ ಇರುವಂಥ ಒಣ ಹಿಟ್ಟನ್ನು ಸಪ್ರೇಟಾಗಿ ನೀವು ಈ ರೀತಿ ತೆಗಿಬೋದು. ಮತ್ತು ಇದು ಬೇಯೋ ಟೈಮಲ್ಲಿನೇ ನಾನು ಇನ್ನೂ ಒಂದು ಉಂಡೆನ ರೆಡಿ ಮಾಡಿಕೊಂಡು ಹಾಗೆ ಲಟ್ಟಿಸ್ಕೊಳ್ತೀನಿ. ಸೇಮ್ ಮೊದಲು ಹೇಗೆ ಮಾಡ್ಕೊಂಡಿದ್ವೋ ಅದೇ ರೀತಿಯಲ್ಲೇ ಸ್ವಲ್ಪ ನೋಡಿ, ತುಂಬ ಜಾಸ್ತಿ ಎಣ್ಣೆನೂ ಹಾಕಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಆನಂತರ ಲಟ್ಟಿಸ್ಕೊಳ್ಬೇಕು. ಒಂದೊಂದು ರೊಟ್ಟಿಗೂ ನೀವು ಸ್ವಲ್ಪ ನಾದ್ಕೊಂಡು ಲಟ್ಟಿಸ್ಕೊಳ್ಳೋದ್ರಿಂದ ರೊಟ್ಟಿ ಎಲ್ಲ ಮುರಿದೋಗೋ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಈಗ ರೊಟ್ಟಿನ ತಿರುವಾಕೊಳ್ಳೋಣ. ನೋಡಿ, ತಿರುವು ಹಾಕ್ತಿದ್ದಂಗೆ ಪೂರಿ ರೀತಿ ಎಷ್ಟು ಚೆನ್ನಾಗಿ ಹುಬ್ಬಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಪ್ರತಿಯೊಂದು ರೊಟ್ಟಿನೂ ಇದೇ ರೀತಿಯಲ್ಲೇ ಹುಬ್ಬಿ ಚೆನ್ನಾಗಿ ಬರುತ್ತೆ. ಮತ್ತು ಮುಟ್ಟೋದಕ್ಕೊಂದು ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ಮೇಲೆ ಏನಾದರೂ ಒಣ ಹಿಟ್ಟಿದ್ದು ಬಿಡಿ ಬಿಳಿಯಾಗಿದೆ ಅಂತ ಅನ್ಸಿದ್ರೆ ಒದ್ದೆ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಳ್ಳಿ. ಹಾಗೆಲ್ಲ ಒಣ ಹಿಟ್ಟೆಲ್ಲನೂ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಪ್ಪಗಿರೋದ್ರಿಂದ ಬೆಂದಿದೆಯೋ ಇಲ್ವೋ ಅಂತ ಅನ್ನೋದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ಅಲ್ಲಲ್ಲಿ ಬ್ರೌನ್ ಮಾರ್ಕ್ ಇರುತ್ತೆ. ನೀವು ಅದನ್ನು ನೋಡಿಕೊಂಡು ಜಡ್ಜ್ ಮಾಡ್ಕೊಬೋದು ಬೆಂದಿದೆ ಅಂತ. ಹುಬ್ಬಿ ಬಂದಿದ ತಕ್ಷಣ ಆದರೆ ಅದೇನು ಬೆಂದಿದೆ ಅಂತ ಅರ್ಥ ಅಲ್ಲ. ಉಬ್ಬಿ ಬಂದಿದ ನಂತರನೂ ಒಂದು ಅರ್ಧ ನಿಮಿಷ ಹಂಗೆ ತವ ಮೇಲೆ ಸ್ವಲ್ಪ ಹೊತ್ತು ಬಿಡಿ. ಆಗ ಚೆನ್ನಾಗಿ ಅದು ಬೆಂದಿದೆ ಅಂತ ಅರ್ಥ ಆಗುತ್ತೆ. ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಅಲ್ಲಲ್ಲಿ ಬ್ರೌನ್ ಪ್ಯಾಚಸ್ ಎಲ್ಲ ಇಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಆ ರೀತಿ ಬಂದಿದ್ದವಾಗ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಈ ರೀತಿ ಬ್ರೌನ್ ಪ್ಯಾಚಸ್ ಇದೆ ಅಂತಂದರೆ ಚೆನ್ನಾಗಿ ಬಂದಿರುತ್ತೆ. ಈಗ ನೀವು ಇದನ್ನು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಕೊಳ್ಬೋದು. ನಾನಿವಾಗ ಇನ್ನೊಂದು ಪ್ರಾಸೆಸಲ್ಲಿ ಇತ್ತು. ಈ ರೊಟ್ಟಿನ ಬೇಯಿಸ್ಬೇಕಾದ್ರೆ ಮತ್ತೊಂದನ್ನು ನಾನು ಉಲ್ಟಿಸ್ತಾ ಇದ್ದೆ. ಮತ್ತೊಂದು ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲೇ ಹೇಳ್ದಂಗೆ ತುಂಬ ಮೃದುವಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪ ಫಾಸ್ಟಾಗಿ ನೀವು ಮಾಡ್ಕೊಳ್ಬೇಕು ಅಂತ ಅನ್ನೋದಾದರೆ ಸ್ವಲ್ಪ ಒಣ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ನೀವು ಸ್ವಲ್ಪ ಲಟ್ಸೋದನ್ನು ಒಂಚೂರು ಹೆಚ್ಚು ಕಮ್ಮಿಯಾಗಿ ಮಾಡಿದ್ರೂ ನಡೆಯುತ್ತೆ. ಈಗ ಲಟ್ಸಿರೋ ಅಂಥ ರೊಟ್ಟಿನ ನಾನು ತವ ಮೇಲೆ ಹಾಕ್ಕೊಳ್ತೀನಿ. ನೋಡಿ, ತವ ಮೇಲೆ ಹಾಕ್ಕೊಳ್ಬೇಕಾದ್ರೆ ಒಂಚೂರು ಇಲ್ಲಿ ಕ್ರ್ಯಾಕ್ ಆಗಿದೆ. ಸೊ ಹಾಗಾಗಿ ತುಂಬ ಹುಷಾರಾಗಿ ನಾವು ಇದನ್ನು ಹ್ಯಾಂಡಲ್ ಮಾಡ್ಕೊಳ್ಬೇಕು. ಸ್ವಲ್ಪ ತುಂಬಾ ಸಾಫ್ಟ್ ಇರುತ್ತೆ ಇದು. ಒಣ ಹಿಟ್ಟು ಜಾಸ್ತಿ ಹಾಕಿದ್ರಿ ಅಂತನ್ನೋವಾಗ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ದವಾಗ ನೋಡಿ ಚೆನ್ನಾಗಿದ್ದು ಆ ಒಣ ಹಿಟ್ಟೆಲ್ಲನೂ ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ಆಗ ನಿಮಗೆ ಬೆಳ್ಳಗೆ ಏನೂ ಕಾಣಿಸೋದಿಲ್ಲ. ನೋಡಿ ಎಷ್ಟು ಅಂಟಿದೆ ಒಣ ಹಿಟ್ಟೆಲ್ಲನೂ ಬಟ್ಟೆಗೆ. ಈ ರೀತಿ ಎಲ್ಲ ಒರೆಸಿದ ನಂತರ ಇದನ್ನು ಉಲ್ಟಾ ಹಾಕಿದ ತಕ್ಷಣವೇ ಇದು ಚೆನ್ನಾಗಿ ಉಬ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಉಲ್ಟಾ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ರೀತಿಯಲ್ಲಿ ಉಬ್ತಾ ಇದೆ ಅಂತ ಅಂದ್ಬಿಟ್ಟು. ಯೂಶ್ವಲಿ ಚಪಾತಿ ಎಲ್ಲ ನಾವು ಮಾಡಿದವಾಗ ಒಂಚೂರು ಎಲ್ಲಾದರೂ ಗಟ್ಟಿಯಾಗಿ ಕಲಿಸ್ಬಿಟ್ಟು ಅಥವಾ ಸ್ವಲ್ಪ ಜಾಸ್ತಿ ಒತ್ತಿ ಮಾಡಿಬಿಟ್ಟು ಆ ರೀತಿಯೆಲ್ಲ ಆದವಾಗ ಹೇಗೆ ಚಪಾತಿ ಉಬ್ಬೋದಿಲ್ವೋ ಅದೇ ರೀತಿಯಲ್ಲೇ ಇದನ್ನು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು, ಹಾಗೆ ತುಂಬ ಒತ್ತಿನೂ ಚಪಾತಿನ ಲಟ್ಟಿಸ್ಕೊಳ್ಬಾರ್ದು. ಹದವಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ ನೀವು. ಯಾರೆಲ್ಲ ಮುದ್ದೆ ಅಥವಾ ಚಪಾತಿನ ತಿಂದು ಬೇಜಾರಾಗಿರುತ್ತಲ್ವ, ಸೊ ಅಂಥವರು ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದರೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ರಾಗಿ ರೊಟ್ಟಿಗಿಂತನೂ ಇದು ತುಂಬಾ ಚೆನ್ನಾಗಿರುತ್ತೆ.
ಟ್ರೈ ಮಾಡಿದ ನಂತರ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಕೆಂಪು ಬಣ್ಣದಲ್ಲಿರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಸಹ ಸಿಗುತ್ತೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ.